ರಿಯಲ್ ಆಗಿ IAS ಆಗಬೇಕು ಅಂತ ಯಾರಿಗಾದ್ರೂ ಅನ್ನಿಸ್ಬೇಕು ಅಂದ್ರೆ ಏನು ರೀಸನ್ಸ್ ಇರಬೇಕು? ನಿಮ್ಗೆ ಏನು ರೀಸನ್ಸ್ ಕೊಟ್ಟಿದ್ದಾರೆ? ದಿ ಬೆಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ? ಕಾರಣಗಳು ಏನಂದರೆ, ನನಗೆ ತುಂಬ ಜನ ನನ್ನ ಸ್ಟೂಡೆಂಟ್ಸು ದೇ ಹ್ಯಾವ್ ಲೆಫ್ಟ್ ದೇರ್ ಪ್ರೈವೇಟ್ ಜಾಬ್ಸ್, ಕ್ರೋರ್ಸಲ್ಲಿರೋ ಪ್ಯಾಕೇಜನ್ನು ಬಿಟ್ಟು ಅದನ್ನು ರಿಸೈನ್ ಮಾಡಿ ಬಂದು IAS ಆಗಬೇಕು ಅಂತ ತುಂಬ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ದೇ ಆಲ್ ಹ್ಯಾವ್ ಡಿಫ್ರೆಂಟ್ ಮೋಟಿವ್ಸ್. ಓಕೆ, ಸೊ ಕೆಲವರಿಗೆ ದೇ ಹ್ಯಾವ್ ಸೀನ್ ದೇರ್ ದೇರ್ ಫ್ಯಾಮಿಲಿ ಬಿ ಇನ್ ಪಾವರ್ಟಿ. ಈಗ ತುಂಬ ಜನ ನಾರ್ತ್ ಕರ್ನಾಟಕದಿಂದ, ಎಸ್ಪೆಷಲಿ ನಾನು ಬೆಂಗಳೂರಲ್ಲಿ ಟ್ರೆಂಡ್ ನೋಡ್ತೀನಿ, ಭಾಳ ಬಡತನದಲ್ಲಿರ್ತಾರೆ. ಅವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ದಿಸ್ ಈಸ್ ಒನ್ ಸಚ್ ವೇ ವೇರ್ ದೇ ಕ್ಯಾನ್ ಕಮ್ ಔಟ್ ಆಫ್ ದ ಪಾವರ್ಟಿ, ನಾಟ್ ಜಸ್ಟ್ ವಿತ್ ದೇರ್ ಫ್ಯಾಮಿಲಿ ಬಟ್ ದೇರ್ ಎಂಟೈರ್ ಕಮ್ಯುನಿಟಿ, ದೇರ್ ಎಂಟೈರ್ ವಿಲೇಜ್. ಅವರನ್ನು ಉದ್ಧಾರ ಮಾಡೋದು. ಒಂದು ಗ್ರಾಮದಿಂದ ಯಾರೊಬ್ಬ IAS ಅಧಿಕಾರಿ ಆಗ್ತಾನೆ ಅಂದರೆ ಆ ಗ್ರಾಮ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಎಂಪವರ್ ಆಗೋದು. ಕರೆಕ್ಟ್. ಓಕೆ, ಹಿ ಹ್ಯಾಸ್ ದಟ್ ಪವರ್. ಒಬ್ಬ IAS ಆಗಿರೋವಂಥ ವ್ಯಕ್ತಿ ತುಂಬ ಲೈಫ್ಗಳನ್ನ ಟಚ್ ಮಾಡ್ಬೋದು. ಹಿ ಹ್ಯಾಸ್ ಅ ಪವರ್ ಟು ಚೇಂಜ್ ದ ಲೈಫ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್. ಆ ರೀತಿ ಅದು ಮುಂಚೆನೇ ಒಂದು ಐಡಿಯಾ ಇದ್ದು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಏಮ್ ಇದ್ದರೆ ಯಾವ ಮೋಟಿವೇಶನ್ದು ಅವಶ್ಯಕತೆ ಬರಲ್ಲ. ದೇ ವೋಂಟ್ ಗೆಟ್ ಡಿವಿಯೇಟೆಡ್. ಓಕೆ, ತುಂಬ ಜನ ಈಗ ನಾನು ಮೊನ್ನೆ ನಮ್ಮ ಸ್ಟೂಡೆಂಟು ಭಾಳ ಡಿಪ್ರೆಷನ್ ಆಗಿದ್ದ, ಆ್ಯಂಡ್ ಹಿಸ್ ಫಾದರ್ ಈಸ್ ವೆರಿ ಆಸ್ಪಿರೆಂಟ್. ಅವ್ರಿಗೆ ನಾನು ಯೂಟ್ಯೂಬಲ್ಲೇ ಒಂದು ವಿಡಿಯೋ ತೋರಿಸ್ದೆ. ಇದೇ ಥರ ಒಂದು ಪಾಡ್ಕ್ಯಾಸ್ಟ್ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಪ್ರಿಪ್ರೇಷನ್ ಆಗಬೇಕಾದ್ರೆ ನಾನು ಪಾಠ ಮಾಡ್ತೀನಿ, ಜೊತೆಗೇ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಮಾಡಿ ಅರ್ನ್ ಮಾಡ್ತೀನಿ ಅಂತ ಹೇಳಿದೆ. ನಮ್ಮಪ್ಪ ಹೇಳಿದ್ರು, ನೀನು ಆ ಥರ ಏನೂ ಮಾಡಬೇಡ, ನೀನು ಬರೀ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು, ನಿನಗೆ ದುಡ್ಡು ಬೇಕು ಅಂದರೆ ಬೇಕಾದ್ರೆ ನನ್ನ ಕಿಡ್ನಿ ಮಾರ್ಬಿಟ್ಟು ನಾನು ನಿಂಗೆ ದುಡ್ಡು ಕೊಡ್ತೀನಿ. ದಟ್ಸ್ ಎ ರಿಯಲ್ ಸ್ಟೋರಿ. ಅಷ್ಟು ನಮ್ಮ ಮಕ್ಕಳು IAS ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಪೇರೆಂಟ್ಸು. ಸೊ ನಮ್ಮ ಅಪ್ಪ ಅಮ್ಮನ ಋಣನ ನಾವು ಯಾವಾಗಲೂ ತೀರ್ಸೋಕ್ಕಾಗಲ್ಲ, ಈ ಜನ್ಮದಲ್ಲಾಗಲ್ಲ. ಓಕೆ, ದೇ ಹ್ಯಾವ್ ಡನ್ ಸೋ ಮಚ್ ಫಾರ್ ಮಿ. ಅಷ್ಟು ಆಸೆ ಇಟ್ಕೊಂಡಿರೋ ಅಪ್ಪ ಅಮ್ಮಂಗೆ ಜಸ್ಟ್ ಗಿವ್ ದಮ್ ದಟ್ ಡೇ. ನೀವು ಸೆಲೆಕ್ಷನ್ ಆಗಿರೋ ದಿನ ಅವ್ರು ಎಷ್ಟು ಖುಷಿ ಪಡ್ಬಾರ್ದು ಅನ್ನೋ ಒಂದೇ ಒಂದು ಥಾಟ್ ಇದೆಯಲ್ಲ, ಅದೊಂದು ಥಾಟ್ ಈಸ್ ಎ ಗುಡ್ ಆನ್ಸರ್ ಫಾರ್ ವೈ. ಅದು ಆ ಒಂದು ಯೋಚನೆ ಯಾರು ಮಕ್ಕಳಿಗೆ ಬಂದರೆ ಮೈಂಡಲ್ಲಿ, ಯಾವುದೇ ಒಂದು ಡಿವಿಯೇಷನ್ನು, ಯಾವುದೇ ಒಂದು ಡಿಸ್ಟ್ರಾಕ್ಷನ್ನು ಅವ್ರಿಗೇನು ವರ್ಕ್ ಆಗಲ್ಲ. ಅಲ್ಲ, ಈ ಮನುಷ್ಯನ ಮನಸ್ಸು ಕೋತಿ ಅಂತ ಹೇಳ್ತಾರೆ, ಅದನ್ನು ಫೋಕಸ್ ಮಾಡೋದು ಹೆಂಗೆ ಹಾಗಾದರೆ? ಫೋಕಸ್ ಇದೇ ಮ್ಯಾಮ್, ಈ ಥಾಟ್ ಇದೆಯಲ್ಲ, ಈ ಥಾಟ್ ಇದ್ದರೆ ಯಾವುದೇ ಥರ ಕೋತಿ ಇದ್ರೂ ಅದು ಇಟ್ ವಿಲ್ ಗೆಟ್ ನ್ಯೂಟ್ರಲೈಸ್ಡ್. ಪ್ಲಸ್ ಮಧ್ಯದಲ್ಲಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಓದಿ. ಸೊ ಆ ಟೈಮಲ್ಲಿ ಸ್ವಲ್ಪ ಮೋಟಿವೇಶನ್ಸ್. ಇದಕ್ಕೆ ನಾವು ಪ್ರತಿ ಒಂದು 15 ಡೇಸಲ್ಲಿ ಒಬ್ಬರು ಬ್ಯೂರೋಕ್ರಾಟ್ಸ್ ಇಲ್ಲ ಯಾವ್ದಾರು ಒಂದು ಅಕಾಡೆಮಿಷಿಯನ್ಸ್ನ ಇಲ್ಲ ಸೆಲೆಕ್ಟೆಡ್ ಆಗಿರೋ ಕ್ಯಾಂಡಿಡೇಟ್ಸ್ನ ಕರ್ಕೊಂಬಂದು ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿಸಿದ್ರೆ ದೇ ವಿಲ್ ಗೆಟ್ ಮೋಟಿವೇಟೆಡ್. ಮೋಟಿವೇಶನ್ ಮಧ್ಯದಲ್ಲಿ ಬೇಕೇ ಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಇದೊಂಥರ ಇಟ್ಸ್ ಎ ಕಂಪ್ಲೀಟ್ ಎಕೋಸಿಸ್ಟಮ್. ಒಬ್ಬ ಸ್ಟೂಡೆಂಟಿಗೆ ಸುಮ್ಮನೆ ಪಾಠ ಮಾಡೋದೊಂದೇ ನಮ್ಮ ಕೆಲಸ ಅಲ್ಲ. ವಿ ಶುಡ್ ಮೇಕ್ ಶ್ಯೂರ್ ದಟ್ ಹಿ ಈಸ್ ನಾಟ್ ಗೆಟಿಂಗ್ ಡೈವರ್ಟೆಡ್, ಹಿ ಶುಡ್ ನಾಟ್ ಗೆಟಿಂಗ್ ಡಿಪ್ರೆಸ್ಡ್. ಅವ್ರನ್ನ ಪ್ರಿಪ್ರೇಷನ್ವರೆಗೂ, ಸೆಲೆಕ್ಷನ್ ಆಗೋವರೆಗೂ ಒಂಥರ ಮಗು ಥರ ನೋಡಿಕೊಂಡು ಅವ್ರನ್ನ ಅಲ್ಲಿಗೆ ದಾಟಿಸೋದು ನಮ್ಮ ಜವಾಬ್ದಾರಿ.